ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಸರ್ವ ಸ್ತುತಿ ಸ್ತೋತ್ರಗಳು ಸರ್ವಲೋಕದ ಒಡೆಯನಿಗೆ ಮೀಸಲು. ಸಹಸ್ರ ಅನುಗ್ರಹಗಳು ಎಲ್ಲ ಗತ ಪ್ರವಾದಿಗಳ ಮೇಲೆ ಹಾಗೂ ವಿಶೇಷಿತ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಸದಾ ವರ್ಷಿಸುತ್ತಿರಲಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ ಹಾಗೂ ನನ್ನ ಶಿಕ್ಷಕ ವೃಂದದವರೇ, ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಾನು ಇಂದು ನಿಮ್ಮೆಲ್ಲರ ಮುಂದೆ ನಮ್ಮ ಮಾತಿಗಿಂತ ನಮ್ಮ ನಡವಳಿಕೆ ದೊಡ್ಡದು ಎಂಬ ವಿಷಯದ ಬಗ್ಗೆ ಕೆಲವು ಮಾತನ್ನು ಹೇಳಲು ಬಯಸುತ್ತೇನೆ. ಒಬ್ಬ ವ್ಯಕ್ತಿಯನ್ನು ಅಳೆಯಲು ಅವನ ಮಾತು ಸಾಕೆ? ಇಲ್ಲ ಆತ್ಮೀಯರೇ, ಮನುಷ್ಯನ ಮೌಲ್ಯ ಅವನ ನಡವಳಿಕೆಯಲ್ಲಿ ಕಾಣಿಸುತ್ತದೆ. ನಾಲಿಗೆ ಸತ್ಯ ಹೇಳಬಹುದು, ಕಾಲು ತಪ್ಪು ದಾರಿಯಲ್ಲಿ ನಡೆಯಬಹುದು, ಬಾಯಿ ಧರ್ಮದ ಬಗ್ಗೆ ಮಾತನಾಡಬಹುದು, ಆದರೆ ಕೈ ಅನ್ಯಾಯ ಮಾಡಬಹುದು. ಆದರೆ ಇಸ್ಲಾಂ ಇಂತಹ ವಿಭಜನೆಯನ್ನು ಒಪ್ಪುವುದಿಲ್ಲ. ಖುರಾನ್ ನಮ್ಮನ್ನು ಈ ರೀತಿ ಎಚ್ಚರಿಸುತ್ತದೆ, ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್, ಯಾ ಅಯ್ಯುಹಲ್ಲದೀನ ಆಮನು ಲಿಮ ತಖೂಲೂನ ಮಾ ಲಾ ತಫಅಲೂನ್. ನೀವು ಮಾಡದ್ದನ್ನು ಆಡುತ್ತೀರೇಕೆ? ಮಾಡದ್ದನ್ನು ಆಡುವುದು ಅಲ್ಲಾಹನ ಬಳಿ ಅತ್ಯಂತ ಅಪ್ರಿಯ ಕೃತ್ಯವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನವನ್ನು ನೋಡಿದರೆ ಒಂದು ವಿಷಯ ನಮಗೆ ಸ್ಪಷ್ಟವಾಗುತ್ತದೆ. ಜನರು ಇಸ್ಲಾಮಿಗೆ ಬಂದದ್ದು ಅವರ ಭಾಷಣ ಕೇಳಿ ಅಲ್ಲ, ಅವರ ವರ್ತನೆ ನೋಡಿ. ಅವರ ನಡವಳಿಕೆಯಲ್ಲಿ ಯಾವುದೇ ರೀತಿಯ ಕಠಿಣತೆ ಇರಲಿಲ್ಲ, ಅಹಂಕಾರ ಇರಲಿಲ್ಲ, ಅನ್ಯಾಯ ಇರಲಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ನಿಮ್ಮಲ್ಲಿ ಅತ್ಯುತ್ತಮರು ಯಾರು ಎಂದರೆ ನಡವಳಿಕೆಯಲ್ಲಿ ಅತ್ಯುತ್ತಮರು. ಸಹೋದರ ಸಹೋದರಿಯರೇ, ನಾವು ಸಮಾಜದಲ್ಲಿ ಬದುಕುತ್ತೇವೆ. ನಮ್ಮ ಪಕ್ಕದವರು ನಮ್ಮ ನಂಬಿಕೆಯನ್ನು, ನಮ್ಮ ಧರ್ಮವನ್ನು, ನಮ್ಮ ಪ್ರಾರ್ಥನೆಯನ್ನು ನಮ್ಮ ನಡವಳಿಕೆಯ ಕನ್ನಡಿಯ ಮೂಲಕ ನೋಡುತ್ತಾರೆ. ಮನೆಯಲ್ಲಿ ಕೋಪ, ಹೊರಗಡೆ ಧರ್ಮದ ಮಾತು, ಇದು ಇಸ್ಲಾಂ ಅಲ್ಲ. ವ್ಯವಹಾರದಲ್ಲಿ ಮೋಸ, ಮಸೀದಿಯಲ್ಲಿ ನಮಾಜ್, ಇದು ದೀನ್ ಅಲ್ಲ. ಒಬ್ಬ ವ್ಯಕ್ತಿ ನಮಾಜ್ ಮಾಡುತ್ತಾನೆ, ಜನರೊಂದಿಗೆ ಕೆಟ್ಟದ್ದಾಗಿ ವರ್ತಿಸುತ್ತಾನೆ, ಖುರಾನ್ ಓದುತ್ತಾನೆ, ಸುಳ್ಳು ಹೇಳುತ್ತಾನೆ, ಧರ್ಮದ ಬಗ್ಗೆ ಮಾತನಾಡುತ್ತಾನೆ, ಅಹಂಕಾರ ತೋರುತ್ತಾನೆ. ಇದನ್ನೆಲ್ಲ ನೋಡಿದರೆ ಸಹಜವಾಗಿ ಜನರಿಗೆ ಇಸ್ಲಾಮಿನ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡುತ್ತದೆ. ಇಸ್ಲಾಂ ಕೇವಲ ಬಾಯಿಯ ಧರ್ಮವಲ್ಲ, ಇದು ನಡವಳಿಕೆಯ ಧರ್ಮ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ನಮಗೆ ಒಂದು ಸ್ಪಷ್ಟ ಮಾದರಿಯಾಗಿದೆ. ಅವರು ಸತ್ಯ ಮತ್ತು ನ್ಯಾಯಪಾಲಕರು, ಎಲ್ಲ ವರ್ಗದ ಜನರೊಂದಿಗೆ ಕರುಣಾಳು ಹಾಗೂ ವಿನಯದಿಂದ ವರ್ತಿಸುತ್ತಿದ್ದರು. ಅಲ್ಲಾಹನು ಇವರ ಬಗ್ಗೆ ಈ ರೀತಿ ಹೇಳುತ್ತಾನೆ, ನಿಶ್ಚಯವಾಗಿಯೂ ನೀವು ಶ್ರೇಷ್ಠ ನಡವಳಿಕೆಯಲ್ಲಿದ್ದೀರಿ. ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಮಾತು ಎಷ್ಟು ಮುಖ್ಯವೋ ನಡವಳಿಕೆ ಅದಕ್ಕಿಂತಲೂ ಮುಖ್ಯ. ನಾವು ಏನು ಹೇಳುತ್ತೇವೆ ಎಂಬುದನ್ನು ಜನ ಕೇಳಬಹುದು, ಆದರೆ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದನ್ನು ಜನ ಗಮನಿಸುತ್ತಾರೆ, ನೆನಪಿಟ್ಟುಕೊಳ್ಳುತ್ತಾರೆ. ಇಂದು ನಮ್ಮ ಸಮಾಜದ ಒಂದು ದೊಡ್ಡ ಸಮಸ್ಯೆ ಏನೆಂದರೆ ಮಾತು ಹೆಚ್ಚು, ನಡವಳಿಕೆ ಕಡಿಮೆ. ಒಬ್ಬ ವ್ಯಕ್ತಿ ಧರ್ಮದ ಬಗ್ಗೆ ಜೋರಾಗಿ ಮಾತನಾಡುತ್ತಾನೆ, ಮನೆಯಲ್ಲಿ ಅತ್ಯಂತ ಕಠಿಣನಾಗಿರುತ್ತಾನೆ, ವ್ಯಾಪಾರದಲ್ಲಿ ಮೋಸ ಮಾಡುತ್ತಾನೆ, ಜನರನ್ನು ವಂಚಿಸುತ್ತಾನೆ, ಅವಮಾನಿಸುತ್ತಾನೆ. ಇದನ್ನೆಲ್ಲ ನೋಡಿದರೆ ಜನ ಹೇಳುತ್ತಾರೆ, ಇದೇನಾ ಇಸ್ಲಾಂ? ಇದು ಇಸ್ಲಾಮಿಗೆ ಆಗುವ ದೊಡ್ಡ ನಷ್ಟ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಕಿಯಾಮತ್ನ ದಿನದಂದು ತೂಕದ ತಕ್ಕಡಿಯಲ್ಲಿ ಅತ್ಯಂತ ಭಾರವಾಗಿರುವುದು ನಿಮ್ಮ ಒಳ್ಳೆಯ ನಡವಳಿಕೆ. ನಮ್ಮ ಒಳ್ಳೆಯ ನಡವಳಿಕೆ ನಮ್ಮನ್ನು ಉನ್ನತಿಯ ಹತ್ತಿರ ತೆಗೆದುಕೊಂಡು ಹೋಗುತ್ತದೆ. ಸಹೋದರ ಸಹೋದರಿಯರೇ, ನಡವಳಿಕೆ ಎಲ್ಲೆಡೆ ಒಂದೇ ಆಗಿರಬೇಕು. ಮನೆಯಲ್ಲಾಗಲಿ, ಮಸೀದಿಯಲ್ಲಾಗಲಿ, ರಸ್ತೆಯಲ್ಲಾಗಲಿ, ಕೆಲಸದ ಜಾಗದಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ಸಮಾಜದಲ್ಲಾಗಲಿ. ಕೆಲವರು ಮಸೀದಿಯಲ್ಲಿ ತುಂಬ ಒಳ್ಳೆಯವರಾಗಿರುತ್ತಾರೆ, ಮನೆಯಲ್ಲಿ ಅತ್ಯಂತ ಕಠಿಣರಾಗಿರುತ್ತಾರೆ. ಇದು ಇಸ್ಲಾಮಿಕ್ ನಡವಳಿಕೆ ಅಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನವನ್ನು ನೋಡಿದರೆ ಅವರು ಮನೆಯಲ್ಲಿ ಅತ್ಯಂತ ಮೃದುವಾಗುತ್ತಿದ್ದರು, ಕುಟುಂಬದವರೊಂದಿಗೆ ನಗುತ್ತಿದ್ದರು, ಮಕ್ಕಳೊಂದಿಗೆ ಆಟವಾಡುತ್ತಿದ್ದರು. ಇದು ನಮಗೆ ಒಂದು ದೊಡ್ಡ ಪಾಠ. ನಾವು ಇಂದು ನಮ್ಮ ಮಕ್ಕಳಿಗೆ ಇಸ್ಲಾಂ ಕಲಿಸುವುದು ನಾವು ಹೇಳುವ ಉಪನ್ಯಾಸದಿಂದ ಅಲ್ಲ, ನಾವು ನೀಡುವ ಪುಸ್ತಕದಿಂದ ಅಲ್ಲ, ನಮ್ಮ ನಡವಳಿಕೆಯಿಂದ. ನಮ್ಮ ನಡವಳಿಕೆ ಸರಿಯಾಗಿರಬೇಕು. ಇದನ್ನೇ ದಾವಾ ಬಿಲ್ ಅಖ್ಲಾಕ್ ಎನ್ನುತ್ತಾರೆ. ಕೊನೆಯದಾಗಿ ನಾನು ಹೇಳಲು ಬಯಸುವುದೇನೆಂದರೆ, ನಾವು ಮಾತಿನಲ್ಲಿ ಮಾತ್ರ ಮುಸ್ಲಿಮರಾಗದೆ ನಡವಳಿಕೆಯಲ್ಲೂ ಸಹ ನಿಜವಾದ ಮುಸ್ಲಿಮರಾಗಿ ಬೆಳೆಯೋಣ ಎಂದು ಹೇಳುತ್ತಾ ಒಂದು ಕವನದೊಂದಿಗೆ ನನ್ನ ಭಾಷಣವನ್ನು ಮುಗಿಸಲು ಇಷ್ಟಪಡುತ್ತೇನೆ. ಮಾತುಗಳು ಹಾರುವ ಗಾಳಿಯಂತೆ, ನಡವಳಿಕೆ ಉಳಿಯುವ ಗುರುವಂತೆ. ಮಾತುಗಳು ಹಾರುವ ಗಾಳಿಯಂತೆ, ನಡವಳಿಕೆ ಉಳಿಯುವ ಗುರುವಂತೆ. ಹೇಳುವುದು ಸುಂದರವಾದರೂ ನಡೆಯೇ ನಮ್ಮ ನಿಜವಾದ ರೂಪದಂತೆ. ಇಷ್ಟು ಹೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.